ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜ್ಞಾನಾರಂಭ ಫಾರ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು 2012ರಿಂದ 2023ರವರೆಗೆ ನಡೆದಂತಹ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ಚರ್ಚಿಸ್ತಾ ಇದ್ದೇವೆ. ಸೊ ಅದರ ಮುಂದುವರಿದ ಭಾಗವಾಗಿ ಈ ಪಾರ್ಟ್ 2 ನಲ್ಲಿ ನಾವು 2014 ಮತ್ತು 2015ಕ್ಕೆ ಸಂಬಂಧಪಟ್ಟಂತಹ ಸಂಶೋಧನಾ ಸಾಮರ್ಥ್ಯದಲ್ಲಿ ಕೇಳಲಾದಂತಹ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಸೊ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಾನಲ್ ಲಿಂಕ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಸ್ವತಂತ್ರ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಈ ಪ್ರಾಕಲ್ಪನೆಯಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನ ಹೆಚ್ಚು ಮಾಡುತ್ತದೆ. ಆಪ್ಷನ್ ಎ ಹೆಚ್ಚುವಿಕೆ ಇಂಡಿಪೆಂಡೆಂಟ್ ವೇರಿಯೇಬಲ್, ವ್ಯಕ್ತಿ ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಬಿ ಹೆಚ್ಚುವಿಕೆ ಡಿಪೆಂಡೆಂಟ್ ವೇರಿಯೇಬಲ್, ವ್ಯಕ್ತಿ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ ಓಟ ಡಿಪೆಂಡೆಂಟ್ ವೇರಿಯೇಬಲ್, ಹೃದಯ ಬಡಿತ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಡಿ ಓಟ ಇಂಡಿಪೆಂಡೆಂಟ್ ವೇರಿಯೇಬಲ್, ಹೃದಯ ಬಡಿತ ಡಿಪೆಂಡೆಂಟ್ ವೇರಿಯೇಬಲ್. ಹಾಗೆ ಇದೇ ಪ್ರಶ್ನೆಯನ್ನು ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಐಡೆಂಟಿಫೈ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್ ಇನ್ ದಿಸ್ ಹೈಪೋಥಿಸಿಸ್. ರನ್ನಿಂಗ್ ವಿಲ್ ಇನ್ಕ್ರೀಸ್ ಎ ಪರ್ಸನ್ಸ್ ಹಾರ್ಟ್ ರೇಟ್. ಆಪ್ಷನ್ ಎ ಇನ್ಕ್ರೀಸ್ ಇಂಡಿಪೆಂಡೆಂಟ್ ವೇರಿಯೇಬಲ್, ಪರ್ಸನ್ dependent variable. Option B increase dependent variable, person independent variable. Option C running dependent variable, heart rate independent variable. Option D running independent variable, heart rate dependent variable. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವತಂತ್ರ ಮತ್ತು ಅವಲಂಬಿತ ಪರಿವರ್ತಕಗಳು. ಸೊ ಇಲ್ಲಿ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನ ಹೆಚ್ಚು ಮಾಡುತ್ತದೆ. ಇದರಲ್ಲಿ ಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂತ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಪ್ರಶ್ನೆಯನ್ನು ನೋಡಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ ಅಂತಂದ್ರೆ ಆಪ್ಷನ್ ಡಿ ಯಾವುದು, ಇಲ್ಲಿ ಓಟ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ, ಹೃದಯ ಬಡಿತ ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಹಾಗಿದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಡಿಪೆಂಡೆಂಟ್ ವೇರಿಯೇಬಲ್ ಗಳು ಅಂತಂದ್ರೆ ಏನು ಅಂತ ನೋಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಾವು ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಗಳ ಬಗ್ಗೆ ತಿಳ್ಕೊಂಡ್ಬಿಡೋಣ. ಇಲ್ಲಿ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಅಂತಂದ್ರೆ ಇದನ್ನ ಮಧ್ಯಂತರ ಚಲಕಗಳು ಅಂತ ನಾವು ಕರಿತೇವೆ. ಸೊ ಇಲ್ಲಿ ಅನ್ ಇಂಟರ್ವೇನಿಂಗ್ ವೇರಿಯೇಬಲ್ sometimes called a mediator variable is a theoretical variable the researcher uses to explain a cause or connection between other study variables. ಇಲ್ಲಿ ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ನ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಇಫ್ ವೆಲ್ತ್ ಈಸ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್, ಈ ಸಂಪತ್ತು ಅನ್ನೋದು ಒಂದು ಸ್ವತಂತ್ರ ಚಲಕ ಆಗಿದೆ. ಅಂಡ್ ಎ ಲಾಂಗ್ ಲೈಫ್ ಸ್ಪ್ಯಾನ್ ಇಸ್ ದ ಡಿಪೆಂಡೆಂಟ್ ವೇರಿಯೇಬಲ್, ಇಲ್ಲಿ ನಮ್ಮ ಲಾಂಗ್ ಲೈಫ್ ಸ್ಪ್ಯಾನ್ ಏನಿದೆ ಇದು ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಅವಲಂಬಿತ ಚಲಕವಾಗಿರುತ್ತದೆ. ದ ರಿಸರ್ಚರ್ ಮೈಟ್ ಹೈಪೋಥೈಸ್ ದ ಆಕ್ಸೆಸ್ ಟು ಕ್ವಾಲಿಟಿ ಆಫ್ ಹೆಲ್ತ್ ಕೇರ್ ಇಸ್ ದ ಇಂಟರ್ವೇನಿಂಗ್ ವೇರಿಯೇಬಲ್ ದಟ್ ಲಿಂಕ್ಸ್ ವೆಲ್ತ್ ಅಂಡ್ ಲೈಫ್ ಸ್ಪ್ಯಾನ್. ಸೊ ಇಲ್ಲಿ ನಾವು ಸಂಪತ್ತು ಯಾವ ಮಟ್ಟಕ್ಕೆ ನಮ್ಗೆ ಇರುತ್ತೋ ಸೊ ಅದ್ರ ಮೇಲೆ ನಮ್ಮ ಲೈಫ್ ಸ್ಪ್ಯಾನ್ ಕೂಡ ಡಿಪೆಂಡೆಂಟ್ ಆಗಿರುತ್ತೆ. ಸೊ ನಮ್ಗೆ ಇಲ್ಲಿ ಸಂಪತ್ತು ಚೆನ್ನಾಗಿತ್ತು ಅಂತಂದ್ರೆ, ನಮ್ಮ ಹೆಲ್ತ್ ಕೇರ್ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಲಾಂಗ್ ಲೈಫ್ ಸ್ಪ್ಯಾನ್ ಏನಾಗುತ್ತೆ ಮುಂದೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವತಂತ್ರವಾದ ಚಲಕ ಯಾವುದು ಅಂತಂದ್ರೆ, ಇಲ್ಲಿ ಸ್ವತಂತ್ರ ಚಲಕ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂದ್ರೆ ಓಟ. ಸೊ ಆ ಓಟದ ಮೇಲೆ ಇಲ್ಲಿ ಹೃದಯ ಬಡಿತ ಹೆಚ್ಚಾಗುತ್ತೆ. ನಾವು ಓಡ್ತಿದ್ದಂಗೆನೆ ಇಲ್ಲಿ ಹೃದಯ ಬಡಿತ ಯಾವುದರಿಂದ ಹೆಚ್ಚಾಗ್ತಿದೆ ಅಂತಂದ್ರೆ ಅದು ಓಟದ ಮೇಲೆ ಅವಲಂಬಿತ ಆಗಿದೆ. ಸೊ ಹಾಗಾಗಿ ಇಲ್ಲಿ ಹೃದಯ ಬಡಿತ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ, ಆಪ್ಷನ್ ಡಿ. ಸೊ ರನ್ನಿಂಗ್ ಇಸ್ ಎ ಇಂಡಿಪೆಂಡೆಂಟ್ ವೇರಿಯೇಬಲ್, ಹಾರ್ಟ್ ರೇಟ್ ಇಸ್ ಎ ಡಿಪೆಂಡೆಂಟ್ ವೇರಿಯೇಬಲ್. ಸೊ ಅದೇ ರೀತಿ ಇನ್ನೊಂದು ನಾವು ಒಂದು ಎಕ್ಸಾಂಪಲ್ ನ ನೋಡೋದಾದ್ರೆ, ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೆ ಸ್ನೇಹಿತರೆ ಇಲ್ಲಿ ವೇರಿಯೇಬಲ್ ದಟ್ ಈಸ್ ಚೇಂಜ್ಡ್ ಅಮೌಂಟ್ ಆಫ್ ವಾಟರ್. ಸೊ ಇಲ್ಲಿ ನೀರಿನ ಮೇಲೆ ಏನಾಗಿದೆ, ಇಲ್ಲಿ ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಅಫೆಕ್ಟೆಡ್ ಬೈ ದಿ ಚೇಂಜ್ ಸೈಜ್ ಆಫ್ ದ ಪ್ಲಾಂಟ್, ನಂಬರ್ ಆಫ್ ಲೀವ್ಸ್ ಲಿವಿಂಗ್ ಆರ್ ಡೆಡ್ ಅಂತಂದ್ರೆ ನಾವು ಎಷ್ಟರ ಮಟ್ಟಿಗೆ ನಾವು ಈ ಒಂದು ಅಮೌಂಟ್ ಆಫ್ ವಾಟರ್, ಎಷ್ಟು ಸಾಕಷ್ಟು ನೀರನ್ನ ಕೊಟ್ರೆ ಆ ಒಂದು ಗಿಡ ಚೆನ್ನಾಗಿ ಬೆಳೀತದೆ. ಹಾಗೆ ಅದು ಸೈಜ್ ಆಫ್ ದ ಪ್ಲಾಂಟ್ ಅದು ಬೆಳೀತಾ ಹೋಗ್ತದೆ. ಸೊ ಹಾಗೆ ನಾವು ಲಿವಿಂಗ್ ಆರ್ ಡೆಡ್ ಅಂತಂದ್ರೆ ನಾವು ಸಾಕಷ್ಟು ನೀರನ್ನ ಹಾಕ್ಲಿಲ್ಲ ಅಂತಂದ್ರೆ ಅದೇನಾಗುತ್ತೆ, ಒಣಗೋಗುತ್ತೆ. ಸೊ ಹಾಗಾಗಿ ಈ ಒಂದು ಸಸ್ಯಗಳು ಈ ನೀರಿನ ಮೇಲೆ ಅವಲಂಬಿತ ಆಗಿದೆ. ಸೊ ಹಾಗಾಗಿ ಇಲ್ಲಿ ಈ ಸಸ್ಯಗಳ ಈ ಪ್ಲಾಂಟ್ ಏನಿದೆ ಇದು ಡಿಪೆಂಡೆಂಟ್ ವೇರಿಯೇಬಲ್. ಸೊ ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು, ವಾಟರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗುತ್ತೆ. ಸೊ ಇಲ್ಲಿಗೆ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಕ್ರಿಕೆಟ್ ಸ್ಕೋರ್ ಯಾವ ರೀತಿಯ ಪರಿವರ್ತಕ? ಆಪ್ಷನ್ ಎ ನಿರಂತರ ಪರಿವರ್ತಕ, ಆಪ್ಷನ್ ಬಿ ನಿಬಂಧನೆಗೊಳಪಟ್ಟ ಪರಿವರ್ತಕ, ಆಪ್ಷನ್ ಸಿ ನಿಬಂಧನೆಗೊಳಪಟ್ಟ ಮತ್ತು ನಿರಂತರ ಪರಿವರ್ತಕಗಳು,
ಆಪ್ಷನ್ ಡಿ ಏತನ್ಮಧ್ಯೆ ಸಂಭವಿಸುವ ಪರಿವರ್ತಕ. ಇದೇ ಪ್ರಶ್ನೆಯನ್ನು ನಾವು ಇಂಗ್ಲಿಷ್ ನಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಕ್ರಿಕೆಟ್ ಸ್ಕೋರ್ ಇಸ್ ವಾಟ್ ಕೈಂಡ್ ಆಫ್ ವೇರಿಯೇಬಲ್? ಕಂಟಿನ್ಯೂಯಸ್ ವೇರಿಯೇಬಲ್, ಆಪ್ಷನ್ ಬಿ ಡಿಸ್ಕ್ರಿಯೇಟ್ ವೇರಿಯೇಬಲ್, ಆಪ್ಷನ್ ಸಿ ಬೋತ್ ಎ ಡಿಸ್ಕ್ರಿಯೇಟ್ ಅಂಡ್ ಕಂಟಿನ್ಯೂಯಸ್ ವೇರಿಯೇಬಲ್, ಆಪ್ಷನ್ ಡಿ ಇಂಟರ್ವೇನಿಂಗ್ ವೇರಿಯೇಬಲ್. ಈಗಾಗಲೇ ಇಂಟರ್ವೇನಿಂಗ್ ವೇರಿಯೇಬಲ್ ಬಗ್ಗೆ ನಾನು ಹೇಳಿದ್ದೀನಿ ಸ್ನೇಹಿತರೆ, ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಅಲ್ಲಿ ಬರುತ್ತೆ. ಸೊ ಅದು ನಾನು ಪ್ಲಾಂಟ್ ನ ಎಕ್ಸಾಂಪಲ್ ಕೊಡೋದ್ರ ಮುಖಾಂತರ ಈಗಾಗಲೇ ಹೇಳಿದ್ದೀನಿ. ಸೊ ಇಲ್ಲಿ ಕ್ರಿಕೆಟ್ ಸ್ಕೋರ್ ಅನ್ನೋದು ಯಾವ ವೇರಿಯೇಬಲ್ ಅಂತ ಕೇಳಿದ್ದಾರೆ. ಈ ಡೇಟಾನ ನಾವು ಕ್ವಾಲಿಟೇಟಿವ್ ಡೇಟಾ ಅಂಡ್ ಕ್ವಾಂಟಿಟೇಟಿವ್ ಡೇಟಾ ಅಂತ ನಾವು ಎರಡು ಭಾಗಗಳನ್ನ ವಿಭಾಗಿಸ್ಕೋತೀವಿ. ಸೊ ಇಲ್ಲಿ ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಡಿಸ್ಕ್ರಿಯೇಟ್ ಡೇಟಾ ಅಂಡ್ ಕಂಟಿನ್ಯೂಯಸ್ ಡೇಟಾ ಅಂತ ಬರುತ್ತೆ. ಸೊ ಇಲ್ಲಿ ಡಿಸ್ಕ್ರಿಯೇಟ್ ಡೇಟಾ ಅಂತಂದ್ರೆ ಒಂದು 5 ಕಿಡ್ಸ್, 96 ವರ್ಕರ್ಸ್, 3 ಲ್ಯಾಪ್ಟಾಪ್ಸ್, ಇದನ್ನೆಲ್ಲ ನಾವು ಎಕ್ಸಾಂಪಲ್ ಆಗಿ ತಗೊಬಹುದು. ಸೊ ಇಲ್ಲಿ ಕಂಟಿನ್ಯೂಯಸ್ ಡೇಟಾ ಅಂತಂದ್ರೆ 3.25 kg ವೆಯ್ಟ್ ಇರಬಹುದು, ಹೈಟ್ ಇರಬಹುದು, 7.25 ಇಂಚಸ್, 6 ಇಂಚಸ್. ಸೊ ಇದನ್ನ ನಾವೇನಂತ ಕರಿತೀವಿ? ಕಂಟಿನ್ಯೂಯಸ್ ಡೇಟಾ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಟೈಪ್ಸ್ ಆಫ್ ಕ್ವಾಂಟಿಟೇಟಿವ್ ವೇರಿಯೇಬಲ್ಸ್ ಇಲ್ಲಿ ಡಿಸ್ಕ್ರಿಯೇಟ್ ಅಂಡ್ ಕಂಟಿನ್ಯೂಯಸ್ ಇದೆ. ಡಿಸ್ಕ್ರಿಯೇಟ್ ವೇರಿಯೇಬಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ನಂಬರ್ ಆಫ್ ಡೈಲಿ ಅಡ್ಮಿಷನ್ಸ್ ಟು ದ ಜನರಲ್ ಹಾಸ್ಪಿಟಲ್ಸ್. ಇಲ್ಲಿ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಯಸ್ ವೇರಿಯೇಬಲ್ಸ್ ಅಲ್ಲಿ ಬರೋದಾದ್ರೆ ಹೈಟ್, ವೆಯ್ಟ್. ಸೊ ಇದೆಲ್ಲ ಇಲ್ಲಿ ಎಕ್ಸಾಂಪಲ್ ಆಗಿ ನಾವು ಕಂಟಿನ್ಯೂಯಸ್ ವೇರಿಯೇಬಲ್ ನೋಡಬಹುದು. ಸೊ ಹಾಗಾಗಿದ್ರೆ ಇಲ್ಲಿ ಕ್ರಿಕೆಟ್ ಸ್ಕೋರ್ ಅನ್ನೋದೇನು, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಸ್ನೇಹಿತರೆ, ಕ್ರಿಕೆಟ್ ಸ್ಕೋರ್ ಅನ್ನೋದು ನಮ್ದು ಸ್ಕೋರ್ 1, 2, 3, 4 ಆ ರೀತಿಯಲ್ಲಿ ಇದು ಏರಿಕೆ ರೀತಿಯಲ್ಲಿ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಇದು ಡಿಸ್ಕ್ರಿಯೇಟ್ ಡೇಟಾ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಡಿಸ್ಕ್ರಿಯೇಟ್ ಡೇಟಾ ಆಗುತ್ತೆ. ಇಲ್ಲಿ ಯಾಕೆ ಕಂಟಿನ್ಯೂಯಸ್ ಡೇಟಾ ಆಗಲ್ಲ ಅಂತಂದ್ರೆ, ನಮ್ದು ಹೈಟ್ ಆಗಿರ್ಬೋದು, ವೆಯ್ಟ್ ಆಗಿರ್ಬೋದು, ಇದೆಲ್ಲ ಇಲ್ಲಿ ಕಂಟಿನ್ಯೂಯಸ್ ಡೇಟಾದಲ್ಲಿ ಬರುತ್ತೆ. 3.25, ಇವಾಗ 5.5, 50.5 kgs ಈ ತರ ಬರುತ್ತೆ. ಸೊ ಇಲ್ಲಿ ಸ್ಕೋರ್ ಯಾವತ್ತು 1.5, 1.25 ಆ ತರ ಸ್ಕೋರ್ ಹೋಗಲ್ಲ. ಕ್ರಿಕೆಟ್ ಸ್ಕೋರ್ ಇದು ಡಿಸ್ಕ್ರಿಯೇಟ್ ವೇರಿಯೇಬಲ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ರಿಕೆಟ್ ಸ್ಕೋರ್ ಯಾವ ರೀತಿಯ ಪರಿವರ್ತಕ ಅಂತಂದ್ರೆ ನಿಬಂಧನೆಗೊಳಪಟ್ಟಂತಹ ಪರಿವರ್ತಕ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಪರಿವೀಕ್ಷಣ ಅಂಕ ಮತ್ತು ನಿರೀಕ್ಷಿತ ಅಂಕಗಳ ವಿಶ್ಲೇಷಣೆಗೆ ಸಹಾಯಕಾರಿಯಾದ ಪರೀಕ್ಷೆ ಯಾವುದು? ಆಪ್ಷನ್ ಎ ಮನೋವಾ, ಆಪ್ಷನ್ ಬಿ ಟಿ ಟೆಸ್ಟ್, ಆಪ್ಷನ್ ಸಿ ಅನೋವಾ, ಆಪ್ಷನ್ ಡಿ ಕೈ ಸ್ಕ್ವೇರ್ ಟೆಸ್ಟ್. ಸೊ ಇದೇ ಪ್ರಶ್ನೆಯನ್ನು ಇಂಗ್ಲಿಷ್ ನಲ್ಲಿ ನಾವು ನೋಡೋದಾದ್ರೆ, ನಿಮಿಷ ಸ್ನೇಹಿತರೆ, one test that helps analyze observe frequency and expected frequency. Option A MANOVA, option B T-test, option C ANOVA, option D chi-square test. ಇಲ್ಲಿ ಪರಿವೀಕ್ಷಣಾ ಅಂಕ ಮತ್ತು ನಿರೀಕ್ಷಿತ ಅಂಕಗಳ ವಿಶ್ಲೇಷಣೆಗೆ ಸಹಾಯಕಾರಿಯಾದಂತಹ ಪರೀಕ್ಷೆ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವತ್ತಾಗುತ್ತೆ ಅಂದ್ರೆ chi-square test. ಸೊ ಇಲ್ಲಿ chi-square ಟೆಸ್ಟ್ ಅನ್ನು ನೋಡೋಣ ಸ್ನೇಹಿತರೆ. ಇಲ್ಲಿ chi-square test ಅಂತಂದ್ರೆ ಎ ಟೆಸ್ಟ್ ದಟ್ ಮೆಜರ್ಸ್ ಹೌ ಎ ಮಾಡೆಲ್ ಕಂಪೇರ್ಸ್ ಟು ಆಕ್ಚುಯಲ್ ಅಬ್ಸರ್ವ್ ಡೇಟಾ. ಇಲ್ಲಿ ಅಬ್ಸರ್ವ್ ಡೇಟಾ ಅಲ್ವಾ, ಇಲ್ಲಿ ಒನ್ ಟೆಸ್ಟ್ ದಟ್ ಹೆಲ್ಪ್ಸ್ ಅನಲೈಸ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಅಂಡ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆನ್ಸಿ. ಸೊ ಹಾಗಾಗಿ ಇಲ್ಲಿ chi-square ಟೆಸ್ಟ್ ಅನ್ನೋದು ಕೂಡ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಆಗಿದ್ರೆ ಮನೋವಾ ಮತ್ತೆ ಟಿ ಟೆಸ್ಟ್ ಮತ್ತೆ ಅನೋವಾಗಳನ್ನ ನೋಡೋದಾದ್ರೆ ನಾವು ಇಲ್ಲಿ ವಾಟ್ ಇಸ್ ಮನೋವಾ ಅಂದ್ರೆ, ಮನೋವಾ ಇಸ್ ಎ ವೇರಿಯೇಷನ್ ಆಫ್ ಅನೋವಾ ವಿಚ್ ಯು ಆಲ್ರೆಡಿ ನೋ. ಮನೋವಾ assesses the statistical significance of the effect one or more independent variable on a set of two or more independent variable. It's simply ANOVA with several dependent variables. ಇದನ್ನ ಅನೋವಾನ ನಾವು ನೋಡೋದಾದ್ರೆ ಇದು ಸೆವೆರಲ್ ಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಅವಲಂಬಿತ ಆಗಿರುತ್ತೆ. ಸೊ ಇಲ್ಲಿ ಮನೋವಾ ನೋಡೋದಾದ್ರೆ ಒನ್ ಆರ್ ಮೋರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಆನ್ ಎ ಸೆಟ್ ಆಫ್ ಟೂ ಆರ್ ಮೋರ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಮೇಲೆ ಇದು ಅವಲಂಬಿತ ಆಗಿರುತ್ತೆ. ಸೊ ಹಾಗಿದ್ರೆ ಟಿ ಟೆಸ್ಟ್ ಅನ್ನೋದನ್ನ ನಾವು ನೋಡೋದಾದ್ರೆ ಇಲ್ಲಿ ಎ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಯೂಸ್ ಟು ಕಂಪೇರ್ ದ ಮೀನ್ಸ್ ಆಫ್ ಟೂ ಗ್ರೂಪ್ಸ್ ಆಫ್ ದ ಡೇಟಾ. ಎರಡು ಗ್ರೂಪ್ ನಲ್ಲಿರುವಂತಹ ಡೇಟಾಗಳನ್ನ ಕಂಪೇರ್ ಮಾಡಿ ಈ ಒಂದು ಸ್ಟ್ಯಾಟಿಸ್ಟಿಕಲ್ ಟಿ ಟೆಸ್ಟ್ ಅನ್ನ ಮಾಡ್ತೇವೆ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಸ್ನೇಹಿತರೆ, ನೀವು ಇಂಪಾರ್ಟೆಂಟ್ ಆಗಿ ಇಲ್ಲಿ ಝೆಡ್ ಟೆಸ್ಟ್ ಟು ಪಾಪ್ಯುಲೇಷನ್ ಆರ್ ಲಾರ್ಜ್ ಸ್ಯಾಂಪಲ್. ಝೆಡ್ ಟೆಸ್ಟ್ ಅನ್ನ ನಾವು
ಯಾವಾಗ್ಲೂ 30ಕ್ಕಿಂತ ಹೆಚ್ಚು n ನಂಬರ್ಸ್ ಆಫ್ 13 ಅಬೋವ್ ಇರೋದನ್ನ ನಾವು ಇಲ್ಲಿ ಜೆಡ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಟಿ ಟೆಸ್ಟ್ ಅನ್ನ ನಾವು 2 ಸ್ಮಾಲ್ ಸ್ಯಾಂಪಲ್ಸ್ ಅಂದ್ರೆ n ನಂಬರ್ಸ್ ಆಫ್ ಡಿಕ್ರೀಸಸ್ 30ಗಿಂತ ಕಡಿಮೆ ಇರುವಂತದ್ರಲ್ಲಿ ನಾವು ಏನ್ ಮಾಡ್ತೇವೆ, ಟಿ ಟೆಸ್ಟ್ ಅನ್ನ ಯೂಸ್ ಮಾಡ್ತೇವೆ. ಸೊ ಅನೋವಾದ ಅಂದ್ರೆ 3 ಆರ್ ಮೋರ್ ಸ್ಯಾಂಪಲ್ಸ್ ಅನ್ನ ಯೂಸ್ ಮಾಡೋದ್ರಲ್ಲಿ ಅನೋವಾನ ಯೂಸ್ ಮಾಡ್ತೀವಿ. ಕೈ ಸ್ಕ್ವೇರ್ ಟೆಸ್ಟ್ ಅನ್ನ ಬಂದು ನಾವು 2 ಸ್ಯಾಂಪಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಕೈ ಸ್ಕ್ವೇರ್ ಅಲ್ಲಿ ಹೇಗಿದೆ, ಪರಿವೀಕ್ಷಣಾಂಕ ಮತ್ತು ನಿರೀಕ್ಷಿತಾಂಕಗಳ ವಿಶ್ಲೇಷಣೆಗೆ ಸಹಾಯಕಾರಿಯಾದಂತಹ ಪರೀಕ್ಷೆ ಅಂತಂದ್ರೆ ಕೈ ಸ್ಕ್ವೇರ್ ಟೆಸ್ಟ್. ಯಾಕಂದ್ರೆ ಇಲ್ಲಿ 2 ಸ್ಯಾಂಪಲ್ಸ್ ಅನ್ನ ತಗೊಂಡಿದ್ವಿ, ಇಲ್ಲಿ ಪರಿವೀಕ್ಷಣಾಂಕ ಮತ್ತು ನಿರೀಕ್ಷಿತಾಂಕಗಳು. ಸೊ ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ಹಾಗಿದ್ರೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ಗಣನೀಯ ಅಭಿವೃದ್ಧಿಯು ಯಾವ ರೀತಿಯ ನಮೂನೆ? ಆಪ್ಷನ್ ಎ ಅಸಂಭವನೀಯ ನಮೂನೆ, ಆಪ್ಷನ್ ಬಿ ಸಂಭವನೀಯ ನಮೂನೆ, ಆಪ್ಷನ್ ಸಿ ಬಹು ಹಂತ ನಮೂನೆ, ಆಪ್ಷನ್ ಡಿ ಯಾದೃಚ್ಛಿಕ ನಮೂನೆ. ಇದೇ ಪ್ರಶ್ನೆಯನ್ನು ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ವಾಟ್ ಟೈಪ್ ಇಸ್ ಸ್ನೋಬಾಲ್ ಸ್ಯಾಂಪ್ಲಿಂಗ್? ಎ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ಬಿ ಆಪ್ಷನ್ ಬಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ಆಪ್ಷನ್ ಸಿ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್, ಆಪ್ಷನ್ ಡಿ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಸೊ ಇಲ್ಲಿ ಸ್ಯಾಂಪ್ಲಿಂಗ್ ಮೆಥಡ್ಸ್ ಅಲ್ಲಿ ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ 2 ಭಾಗ ಮಾಡ್ಕೊಂಡಿದ್ದೇವೆ. ಸೊ ಇಲ್ಲಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅನ್ನ ನೋಡ್ತೇವೆ. ಸೊ ಹಾಗೆ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ನಾವು ಸ್ನೋಬಾಲ್ ಸ್ಯಾಂಪ್ಲಿಂಗ್, ಕೋಟಾ ಸ್ಯಾಂಪ್ಲಿಂಗ್ ಅಂಡ್ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್ ಅನ್ನ ನೋಡ್ತೇವೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಸ್ನೋಬಾಲ್ ಅನ್ನೋದು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್. ಇಲ್ಲಿ ನೋಡೋದಾದ್ರೆ ಗಣನೀಯ ವೃದ್ಧಿಯು ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಅಸಂಭವನೀಯ ನಮೂನೆಯಲ್ಲಿ ಈ ಒಂದು ಮಾಡೆಲ್ ಬರುತ್ತೆ. ಹಾಗೆ ನಂತರದ ಪ್ರಶ್ನೆಯನ್ನು ನೋಡೋದಾದ್ರೆ ನಾವು ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನ ಅಧ್ಯಯನ ಮಾಡಲು ಹೆಚ್ಚಿನ ರೀತಿಯಲ್ಲಿ ಬಳಸುವಂತಹ ಸಂಶೋಧನಾ ವಿಧಾನ ಯಾವುದು? ಸಂದರ್ಶನ, ಸಮಿತಿ ಚರ್ಚೆ, ಭಾಗವಹಿಸುವಿಕೆ, ಪರಿವೀಕ್ಷಣೆ, ಆಪ್ಷನ್ ಡಿ ನಿರ್ದಿಷ್ಟ ಗುಂಪು ಚರ್ಚೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ವಿಚ್ ಇಸ್ ದ ರಿಸರ್ಚ್ ಮೆಥಡ್ ಪ್ರಿಡಾಮಿನೆಂಟ್ಲಿ ಯೂಸ್ಡ್ ಟು ಸ್ಟಡಿ ಕಲ್ಚರಲ್ ಆಂಥ್ರೋಪಾಲಜಿ? ಆಪ್ಷನ್ ಎ ಇಂಟರ್ವ್ಯೂ, ಆಪ್ಷನ್ ಬಿ ಪ್ಯಾನಲ್ ಡಿಸ್ಕಷನ್, ಆಪ್ಷನ್ ಸಿ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್, ಆಪ್ಷನ್ ಡಿ ಫೋಕಸ್ ಗ್ರೂಪ್ ಡಿಸ್ಕಷನ್. ಸೊ ಇಲ್ಲಿ ನಾವು ಈ ಒಂದು ಕಲ್ಚರಲ್ ಆಂಥ್ರೋಪಾಲಜಿನ ನಾವು ಯಾವುದರಲ್ಲಿ ನಾವು ಬಳಸ್ತೇವೆ ಅಂತಂದ್ರೆ, ಇದರಲ್ಲಿ ಬಳಸುವಂತಹ ಸಂಶೋಧನಾ ವಿಧಾನ ಯಾವುದು ಅಂತಂದ್ರೆ ಸ್ನೇಹಿತರೆ ಭಾಗವಹಿಸುವಿಕೆ ಪರಿವೀಕ್ಷಣೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್. ನೀವು ಈಗಾಗಲೇ ನೋಡಿರ್ತೀರಾ ಯೂಟ್ಯೂಬ್ ಅಲ್ಲೆಲ್ಲ, ಡಾಕ್ಟರ್ ಬ್ರೋ ಇರ್ಬೋದು ಅಥವಾ ಪ್ಲೇಯಿಂಗ್ ಪಾಸ್ಪೋರ್ಟದಲ್ಲಿ ಇರ್ಬೋದು. ಸೊ ಇವರೆಲ್ಲ ವಿಡಿಯೋ ಮಾಡಬೇಕಾಗಿದ್ರೆ ಇವರೆಲ್ಲ ಏನ್ ಮಾಡ್ತಾರೆ, ಒಂದು ಕಲ್ಚರಲ್ ಒಂದು ಬುಡಕಟ್ಟು ಜನಾಂಗಗಳನ್ನ, ಬೇರೆ ಬೇರೆ ದೇಶಗಳಲ್ಲಿರುವಂತಹ ಜನಾಂಗಗಳನ್ನ ಅವ್ರನ್ನ ಬೇಟೆ ಮಾಡಿ, ಸೊ ಅಲ್ಲಿರುವಂತಹ ಕಲ್ಚರ್ಗಳನ್ನ ನಮ್ಮಲ್ಲಿ ಅವರು ನಮ್ಗೆ ಒಂದು ವಿಡಿಯೋ ಮುಖಾಂತರ ತೋರಿಸ್ತಾರೆ. ಸೊ ಇದರಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ ಪಾರ್ಟಿಸಿಪೇಷನ್ ಅಬ್ಸರ್ವೇಷನ್. ಸೊ ಇಲ್ಲಿ ವಿವಿಧ ಜನಾಂಗಗಳ ವಿವಿಧ ಸಂಸ್ಕೃತಿಗಳನ್ನ ಇಲ್ಲಿ ಅವರು ಭಾಗವಹಿಸುವಿಕೆಯ ಮುಖಾಂತರ ಇಲ್ಲಿ ಅದನ್ನ ಸಂಶೋಧನೆಯನ್ನ ಮಾಡ್ತಾರೆ. ಸೊ ಅಬ್ಸರ್ವೇಷನ್ ಟು ಪಾರ್ಟಿಸಿಪೇಷನ್. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಪಾರ್ಟಿಸಿಪೆಂಟ್ ಅಬ್ಸರ್ವೇಷನ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಆಗಿದೆ ಅನ್ಕೊಂತೀನಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. 6ನೇ ಪ್ರಶ್ನೆ, ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರನ್ನ ಸಂದರ್ಶಿಸಿದಾಗ ದೊರಕುವಂತಹ ಮಾಹಿತಿ ಯಾವ ರೀತಿಯದು? ಆಪ್ಷನ್ ಎ ದ್ವಿತೀಯ ಹಂತದ ಮಾಹಿತಿ, ಆಪ್ಷನ್ ಬಿ ಪ್ರಾಥಮಿಕ ಮಾಹಿತಿ, ಆಪ್ಷನ್ ಸಿ ತೃತೀಯ ಹಂತದ ಮಾಹಿತಿ, ಆಪ್ಷನ್ ಡಿ ಸೋಸಿದ ಮಾಹಿತಿ. ಇದೇ ಪ್ರಶ್ನೆಯನ್ನು ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ವೈಲ್ ರಿಸರ್ಚಿಂಗ್ ಆನ್ ಡಾಕ್ಟರ್ ಯು ಆರ್ ಅನಂತಮೂರ್ತಿ, ವಾಟ್ ಕೈಂಡ್ ಆಫ್ ಡೇಟಾ ಆರ್ ಯು ಕಲೆಕ್ಟಿಂಗ್ ಆನ್ ದ ಬೇಸಿಸ್ ಆಫ್ ಇಂಟರ್ವ್ಯೂ ವಿತ್ ಹಿಮ್? ಎ ಸೆಕೆಂಡರಿ ಡೇಟಾ, ಆಪ್ಷನ್ ಬಿ ಪ್ರೈಮರಿ ಡೇಟಾ, ಆಪ್ಷನ್ ಸಿ ಟೆರಿಟರಿ ಡೇಟಾ, ಆಪ್ಷನ್ ಡಿ ಫಿಲ್ಟರ್ ಡೇಟಾ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ಇದು ಯಾವಾಗ್ಲೂ ಇಂಟರ್ವ್ಯೂ ಅನ್ನೋದು ಯಾವ್ದಾಗುತ್ತೆ ಅಂದ್ರೆ ಇಲ್ಲಿ ಪ್ರೈಮರಿ ಡೇಟಾ ಬರುತ್ತೆ. ಇಲ್ಲಿ ಪ್ರಾಥಮಿಕ ಮಾಹಿತಿ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಅಬ್ಸರ್ವೇಷನ್, ಕ್ವಶನಿಯರ್ಸ್, ಇಂಟರ್ವ್ಯೂಸ್, ಫೋಕಸ್ ಗ್ರೂಪ್ ಸೆಷನ್ ಇದೆಲ್ಲ ಡೇಟಾನ ನಾವು ಡೇಟಾ ಕಲೆಕ್ಷನ್ ಮೆಥಡ್ ಅಲ್ಲಿ ನಾವು 2 ವಿಧಗಳನ್ನು ನೋಡುತ್ತೇವೆ. ಸೊ ಅಲ್ಲಿ ಪ್ರೈಮರಿ ಅಂಡ್ ಸೆಕೆಂಡರಿ ಅಂತ ಹೇಳಿ. ಆ ಪ್ರೈಮರಿ ಡೇಟಾ ಕಲೆಕ್ಷನ್ ಅಲ್ಲಿ ಸರ್ವೆ, ಕ್ವಶನಿಯರ್, ಇಂಟರ್ವ್ಯೂ, ಅಬ್ಸರ್ವೇಷನ್, ಎಕ್ಸ್ಪೆರಿಮೆಂಟ್ ಗಳನ್ನು ನೋಡ್ತೇವೆ.
ಅದೇ ರೀತಿ ಎರಡನೇ ವಿಧವಾದಂತಹ ಸೆಕೆಂಡರಿ ಡೇಟಾ ಕಲೆಕ್ಷನ್ ಅಲ್ಲಿ ನಾವು ಲಿಟರೇಚರ್ ರಿವ್ಯೂ, ಗವರ್ನಮೆಂಟ್ ಡೇಟಾಬೇಸ್, ಕಮರ್ಷಿಯಲ್ ಡೇಟಾಬೇಸ್, ವೆಬ್ ಸ್ಕ್ರಾಪಿಂಗ್ ಅನ್ನು ನೋಡ್ತೇವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇಂಟರ್ವ್ಯೂ ಯಾವಾಗ್ಲೂ ಅದು ಪ್ರೈಮರಿ ಡೇಟಾ ಆಗುತ್ತೆ. ಸೊ ನಾವು ನೇರವಾಗಿ ಅವರನ್ನ ಸಂದರ್ಶಿಸಿ ಅವರ ಮುಖಾಂತರ ನಾವು ಮಾಹಿತಿಯನ್ನ ಪಡ್ಕೊಳ್ಳೋದ್ರಿಂದ ಇದು ಆಪ್ಷನ್ ಬಿ ಪ್ರಾಥಮಿಕ ಮಾಹಿತಿ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ನಾವು ನೇರವಾಗಿ ಅವರನ್ನ ಸಂದರ್ಶಿಸಿ ಅವ್ರ ಮುಖಾಂತರ ಮಾಹಿತಿನ ಪಡ್ಕೊಂತಿದ್ವಿ, ಹಾಗಾಗಿ ಇದು ಪ್ರೈಮರಿ ಡೇಟಾ ಆಗುತ್ತೆ. ಸೊ ಇಲ್ಲಿ ಸೆಕೆಂಡರಿ ಡೇಟಾ ಅಂದ್ರೆ ಲಿಟರೇಚರ್ ರಿವ್ಯೂ, ಒಂದು ಸಾಹಿತ್ಯನ ರಿವ್ಯೂ ಮಾಡೋದ್ರ ಮುಖಾಂತರ ಬೇರೊಬ್ರು ಬರ್ದಿರೋದನ್ನ ನಾವು ಅದನ್ನ ಅಲ್ಲಿರುವಂತಹ ಡೇಟಾನ ತೆಗೆದಾಕಿದ್ರೆ ಅದು ಸೆಕೆಂಡರಿ ಡೇಟಾ ಆಗುತ್ತೆ. ಅಕಸ್ಮಾತ್ ಯಾವ್ದೋ ಒಂದು ಸರ್ವೆ ಅಲ್ಲಿರುವಂತಹ ಗವರ್ಮೆಂಟ್ ಡೇಟಾ ಬೇಸ್ ಗಳನ್ನ ನಾವು ಇಟ್ಕೊಂಡು ಅಲ್ಲಿರುವಂತಹ ಅಂಶಗಳನ್ನ ತೆಗೆದು ಡೇಟಾವನ್ನ ತೆಗೆದು ನಾವು ಇನ್ನೊಂದ್ ಕಡೆ ಕಾಪಿ ಮಾಡೋದಾದ್ರೆ ಇದು ಸೆಕೆಂಡರಿ ಡೇಟಾ ಆಗುತ್ತೆ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಪ್ರಾಥಮಿಕ ಮಾಹಿತಿ. 2015 ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಹೇಗಿದೆ ಸ್ನೇಹಿತರೆ? ಏರೋಬಿಕ್ ವ್ಯಾಯಾಮವು ಅತ್ಯಂತ ಮನಸ್ಥಿತಿಯನ್ನು ಕಡಿಮೆಗೊಳಿಸುತ್ತದೆ ಎಂಬ ಪ್ರಾಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ನಾವು 2014ರಲ್ಲಿ ನೋಡಿದಾಗೇನೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತೆ ಡಿಪೆಂಡೆಂಟ್ ವೇರಿಯೇಬಲ್ಸ್ಗಳು ಯಾವ್ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಆಪ್ಷನ್ ಎ ಏರೋಬಿಕ್ ವ್ಯಾಯಾಮ ಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಆತಂಕದ ಹಂತಗಳು ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಬಿ ಏರೋಬಿಕ್ ವ್ಯಾಯಾಮ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಆತಂಕದ ಹಂತಗಳು ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ ಆತಂಕ ಇಂಡಿಪೆಂಡೆಂಟ್ ವೇರಿಯೇಬಲ್ ಮತ್ತು ಹಂತಗಳನ್ನು ಕಡಿಮೆ ಮಾಡುವುದು ಡಿಪೆಂಡೆಂಟ್ ವೇರಿಯೇಬಲ್. ವ್ಯಾಯಾಮ ಮತ್ತು ಆತಂಕ ಇಂಡಿಪೆಂಡೆಂಟ್ ವೇರಿಯೇಬಲ್, ಕಡಿಮೆ ಮಾಡುವುದು ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ. ಇದೇ ಪ್ರಶ್ನೆನ ನಾವು ಇಂಗ್ಲಿಷಲ್ಲಿ ನೋಡೋದಾದ್ರೆ ಏರೋಬಿಕ್ ಎಕ್ಸರ್ಸೈಸ್ ವಿಲ್ ರಿಡ್ಯೂಸ್ ದ ಲೆವೆಲ್ಸ್ ಆಫ್ ಸ್ಟೇಟ್ ಆಂಗ್ಸೈಟಿ, identify independent and dependent variable. Option A aerobic exercise dependent variable and levels of state anxiety independent variable. Aerobic exercise independent variable and levels of state anxiety dependent variable. Anxiety independent variable and reduced level dependent variable. Exercise and anxiety independent variable, reducing dependent variable ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗಿರೋ ಹಾಗೇನೆ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಏನಂತಂತೀವಿ, ಇದನ್ನ ಮಧ್ಯಂತರ ಚಲಕಗಳು ಅಂತ ಕರಿತೀವಿ. ಆರ್ ಹೈಪೋಥೆಟಿಕಲ್ ಇಂಟರ್ನಲ್ ಸ್ಟೇಟಸ್ ದಟ್ ಆರ್ ಯೂಸ್ಡ್ ಟು ಎಕ್ಸ್ಪ್ಲೈನ್ ರಿಲೇಶನ್ಶಿಪ್ ಬಿಟ್ವೀನ್ ದ ಅಬ್ಸರ್ವ್ಡ್ ವೇರಿಯೇಬಲ್. ನಾವು ಇಲ್ಲಿ ಯಾವ ಒಂದು ವೇರಿಯೇಬಲ್ ಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ವೀಕ್ಷಣೆ ಮಾಡ್ತೀವಿ ಅಥವಾ ಅದನ್ನ ತಿಳ್ಕೊಂತೀವಿ. ಸಚ್ ಆಸ್ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಅಂದ್ರೆ ಅದ್ರ ಮೇಲೆ ಅವಲಂಬಿತ ಆಗಿರುತ್ತೆ ಈ ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕಗಳು. ಸೊ ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಆರ್ ನಾಟ್ ಎ ರಿಯಲ್ ಥಿಂಗ್ಸ್. ಇದು ಇಂಟರ್ವೇನಿಂಗ್ ವೇರಿಯೇಬಲ್ಸ್ ಅಂತಂದ್ರೆ ನೈಜವಾದಂತಹ ಥಿಂಗ್ಸ್ ಗಳಾಗಿರಲ್ಲ. ಸೊ ದೇ ಆರ್ ಇಂಟರ್ಪ್ರಿಟೇಷನ್ ಆಫ್ ಅಬ್ಸರ್ವ್ಡ್ ಫ್ಯಾಕ್ಟ್ಸ್. ನಾವೇನ್ ಅಬ್ಸರ್ವ್ ಮಾಡ್ತೀವಿ, ಒಂದು ವೀಕ್ಷಣೆ ಮಾಡ್ತೀವಿ, ಅದರಿಂದ ನಾವು ಏನ್ ತಿಳ್ಕೊತೀವಿ, ಏನ್ ಗ್ರಾಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಫ್ಯಾಕ್ಟ್ಸ್ ಗಳ ಮೇಲೆ ಇದು ಅವಲಂಬಿತ ಆಗಿರುತ್ತೆ. ಸೊ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ನಾವು ಲರ್ನಿಂಗ್ ಕಲಿಕೆ ಆಗಿರ್ಬೋದು, ಮೆಮೊರಿ, ಜ್ಞಾನ, ಮೋಟಿವೇಶನ್, ಅಭಿಪ್ರೇರಣೆ ಆಗಿರ್ಬೋದು, ಆಟಿಟ್ಯೂಡ್, ಪರ್ಸನಾಲಿಟಿ, ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್, ಥಿಂಕಿಂಗ್, ಎಕ್ಸ್ಪೆಕ್ಟೇಷನ್, ಇಂಟೆಲಿಜೆನ್ಸ್, ಇದೆಲ್ಲ ನಾವು ಒಂದು ಚಲಕಗಳ ಮೇಲೆ ಇಂಟರ್ವೇನಿಂಗ್ ಫ್ಯಾಕ್ಟ್ಸ್ ವೇರಿಯೇಬಲ್ಸ್ ಅಂತೇಳಿ ಇವನ್ನೆಲ್ಲ ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾಗಿದ್ರೆ ಸ್ನೇಹಿತರೆ ನಿಮ್ಗೆ ಈಗಾಗಲೇ ಇದು ಅರ್ಥ ಆಗಿದೆ. ಇದರಲ್ಲಿ ಏರೋಬಿಕ್ ವ್ಯಾಯಾಮ ಆತಂಕ ಮನಸ್ಥಿತಿಯನ್ನ ಕಡಿಮೆಗೊಳಿಸುತ್ತದೆ ಎಂಬ ಪ್ರಾಕಲ್ಪನೆಯಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಹಾಗೂ ಡಿಪೆಂಡೆಂಟ್ ವೇರಿಯೇಬಲ್ಸ್ ಯಾವುದು ಅಂತ ಕೇಳಿದ್ರಲ್ವಾ. ಇದರಲ್ಲಿ ನಿಮ್ಗೆ ಅರ್ಥ ಆಗೋದಾಗೇನೆ ಏರೋಬಿಕ್ ವ್ಯಾಯಾಮ ಯಾವುದು, ಇದರಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ ಮತ್ತು ಆತಂಕದ ಹಂತಗಳು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಯಾವಾಗ ನಾವು ಏರೋಬಿಕ್ ವ್ಯಾಯಾಮವನ್ನು ಮಾಡ್ತೇವೆ ಆಗ ಅಲ್ಲಿ ಆತಂಕದ ಹಂತಗಳು ಡಿಪೆಂಡೆಂಟ್ ವೇರಿಯೇಬಲ್ಸ್ ಕೂಡ ಅದ್ರ ಜೊತೆಗೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏರೋಬಿಕ್ ಎಕ್ಸರ್ಸೈಸ್ ಎಟ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಲೆವೆಲ್ಸ್ ಆಫ್ ಸ್ಟೇಟ್ ಆಂಗ್ಸೈಟಿ ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಅರ್ಥ ಆಗಿದೆ ಅನ್ಕೊಂತೀನಿ. ನಂತರದ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನೆಯ ವಿಧಾನವಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ ಸಂದರ್ಶನ ವಿಧಾನ, ಆಪ್ಷನ್ ಬಿ ಸಮೀಕ್ಷಾ ವಿಧಾನ, ಆಪ್ಷನ್ ಸಿ ಪ್ರಯೋಗಾತ್ಮಕ ವಿಧಾನ, ಆಪ್ಷನ್ ಡಿ ಐತಿಹಾಸಿಕ ವಿಧಾನ. ಇದೇ ಕ್ವಶನ್ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್? ಇಂಟರ್ವ್ಯೂ ಮೆಥಡ್, ಸರ್ವೆ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್, ಹಿಸ್ಟೋರಿಕಲ್ ಮೆಥಡ್. ಸೊ ಇಲ್ಲಿ ಕ್ವಾಲಿಟೇಟಿವ್ ಅಂತಂದ್ರೇನೆ ನೀವು ತಿಳ್ಕೊಬೇಕು, ಇಲ್ಲಿ ಐತಿಹಾಸಿಕ ವಿಧಾನ ಈ ಗುಣಾತ್ಮಕ ಸಂಶೋಧನಾ ವಿಧಾನವಾಗಿದೆ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಸ್ನೇಹಿತರೆ? ಹಿಸ್ಟೋರಿಕಲ್ ಮೆಥಡ್ ಇಸ್ ದ ರೈಟ್ ಆನ್ಸರ್.
ಹಾಗೆ ನಂತರದ ಪ್ರಶ್ನೆಗೆ ಹೋಗೋದಾದ್ರೆ, ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ಬಳಸಲು ಇರುವಂತಹ ವಿಧಾನ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ PAA, ಆಪ್ಷನ್ ಬಿ ಇ ನಿಯತಕಾಲಿಕ, ಆಪ್ಷನ್ ಸಿ OPAC, ಆಪ್ಷನ್ ಡಿ APA. ಇದೇ ಕ್ವಶನ್ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ದ ಫಾಲೋವಿಂಗ್ ಇಸ್ ಫಾರ್ಮೆಟ್ ಆಫ್ ಸೈಟಿಂಗ್ ಬಿಬ್ಲಿಯೋಗ್ರಫಿ ಇನ್ ರಿಸರ್ಚ್. PAA, ಆಪ್ಷನ್ ಬಿ ಇ ಜರ್ನಲ್, ಆಪ್ಷನ್ ಸಿ OPAC, ಆಪ್ಷನ್ ಡಿ APA. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸ್ನೇಹಿತರೆ APA. ಇಲ್ಲಿ ಸರಿಯಾದ ಬಿಬ್ಲಿಯೋಗ್ರಫಿ ಗ್ರಂಥ ಋಣವನ್ನು ನಾವು ಎಲ್ಲಿ ಬಳಸ್ತೀವಿ ಅಂತಂದ್ರೆ APAದಲ್ಲಿ ಬಳಸ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ. ಇಲ್ಲಿ ನೋಡಿ ಸ್ನೇಹಿತರೆ, APA ಬುಕ್ ರಿವ್ಯೂ. ಇಲ್ಲಿ APAದಲ್ಲಿ ಏನೇನಿರುತ್ತೆ ಅಂತಂದ್ರೆ ರಿವ್ಯೂವರ್, ಇಲ್ಲಿ ಯಾರು ರಿವ್ಯೂ ಮಾಡಿದ್ದ ಸರ್ಡ್ಸ್, ಹಾಗೆ ಇಯರ್ ಇರುತ್ತೆ, ಸೊ ರಿವ್ಯೂ ಆಫ್ ದ ಬುಕ್ ಇರುತ್ತೆ, ಹಾಗೆ ಟೈಟಲ್ ಆಫ್ ದ ಬುಕ್ ಇರುತ್ತೆ, ಹಾಗೆ BB ಆಥರ್. ಇಲ್ಲೇನಿರುತ್ತೆ, ಇಲ್ಲಿ ಬಿಬ್ಲಿಯೋಗ್ರಫಿಯಲ್ಲಿ ಯಾರನ್ನ ನಾವು ರೆಫರ್ ಮಾಡ್ತಿರ್ತೀವಿ ಗ್ರಂಥ ಋಣವನ್ನ ಅದನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಹಾಗೆ ಜರ್ನಲ್ ನೇಮು, ವಾಲ್ಯೂಮ್, ಹಾಗೆ ಪೇಜ್ ನಂಬರ್ ಕೂಡ ಇಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ನಾವು ಬಳಸಬೇಕಾದ್ರೆ ಇರುವಂತಹ ವಿಧಾನ ಯಾವುದು ಅಂತಂದ್ರೆ APA ವಿಧಾನ ಸ್ನೇಹಿತರೆ. ಸೊ ಇಲ್ಲಾಗಿ APA ವಿಧಾನ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ನಂತರದ ಪ್ರಶ್ನೆಗೆ ಹೋಗೋಣ. ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನ ಬಳಸಲಾಗುತ್ತದೆ. ಆಪ್ಷನ್ ಎ ಸೌಂಡ್ ಫೋರ್ಜ್, ಆಪ್ಷನ್ ಬಿ ಗ್ರಾಮರ್ಲಿ, ಆಪ್ಷನ್ ಡಿ ಟರ್ನಿಟಿನಿ, ಆಪ್ಷನ್ ಡಿ ಫಾಸ್ಟ್ ಪೆನ್ಸಿಲ್. ಇದೇ ಕ್ವಶನ್ ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ದಿಸ್ ಸಾಫ್ಟ್ವೇರ್ ಇಸ್ ಎ ಪ್ಲಗಾರಿಸಮ್ ಚೆಕ್ಕರ್. ಆಪ್ಷನ್ ಎ ಸೌಂಡ್ ಫೋರ್ಜ್, ಆಪ್ಷನ್ ಬಿ ಗ್ರಾಮರ್ಲಿ, ಆಪ್ಷನ್ ಸಿ ಟರ್ನಿಟಿನ್, ಆಪ್ಷನ್ ಡಿ ಫಾಸ್ಟ್ ಪೆನ್ಸಿಲ್. ಸೊ ಇವುಗಳ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಇಲ್ಲಿ ದ ಸಾಫ್ಟ್ವೇರ್ ಇಸ್ ಪ್ಲಗಾರಿಸಮ್. ಈ ಸೌಂಡ್ ಫೋರ್ಜ್ ಅನ್ನೋದೇನು ಅಂತಂದ್ರೆ, ಸೌಂಡ್ ಫೋರ್ಜ್ ಇಸ್ ಎ ಡಿಜಿಟಲ್ ಆಡಿಯೋ ಎಡಿಟಿಂಗ್ ಸೂಟ್ ಬೈ ದ Magix software, which is aimed at professional and semi-professional market. There are two variation of the sound. ಇಲ್ಲಿ ಅಂತಂದ್ರೆ ಇದನ್ನ ನಾವು ಡಿಜಿಟಲ್ ಆಡಿಯೋ ಎಡಿಟಿಂಗ್ ಅಲ್ಲಿ ನಾವು ಸೌಂಡ್ ಫೋರ್ಜ್ ಅನ್ನ ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ಇಲ್ಲಿ ಸೌಂಡ್ ಫೋರ್ಜ್ ಸರಿಯಾದ ಉತ್ತರ ಆಗ್ಲಿಕ್ಕಿಲ್ಲ. ನಂತರದಲ್ಲಿ ಬಂದ್ರೆ ಸ್ನೇಹಿತರೆ, ಈ ಗ್ರಾಮರ್ಲಿ ಅನ್ನೋದು ಏನು ಅಂತಂದ್ರೆ, ಇದು ಸ್ಪೆಲ್ಲಿಂಗ್, ಗ್ರಾಮರ್ ಅಂಡ್ ಪಂಕ್ಚುಯೇಷನ್, ಕ್ಲಾರಿಟಿ, ಎಂಗೇಜ್ಮೆಂಟ್ ಆಫ್ ದ ಡೆಲಿವರಿ ಮಿಸ್ಟೇಕ್ಸ್. ಸೊ ಹಾಗಾಗಿ ಇದು ಗ್ರಾಮರ್ಲಿ ಬಂದು ಫ್ಲೆಗಾರಿಸಮ್ ಅಲ್ಲಿ ಬರೋಲ್ಲ. ಸೊ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ಈ ಟರ್ನಿಟಿನ್ ಅನ್ನೋದು ಏನಾಗುತ್ತೆ ಅಂದ್ರೆ, ಎ ಪ್ಲೆಗಾರಿಸಮ್ ಡಿಟೆಕ್ಷನ್ ಅಂಡ್ ಟೆಕ್ಸ್ಟ್ ಮ್ಯಾಚಿಂಗ್ ದ ಸರ್ವರ್ ದಟ್ ಕಂಪ್ರೆಸ್ ಸ್ಟೂಡೆಂಟ್ ವರ್ಕ್ ಟು ಲಾರ್ಜ್ ಡೇಟಾಬೇಸ್ ಆಫ್ ಸೋರ್ಸಸ್ ಟು ಚೆಕ್ ದ ಪೊಟೆನ್ಶಿಯಲ್ ಸಿಮಿಲಾರಿಟಿ. ಸೊ ಹಾಗಾಗಿ ಸರಿಯಾದ ಉತ್ತರ ಯಾವ್ದಾಗುತ್ತೆ? ಟರ್ನಿಟಿನ್ ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿ ನೋಡೋದಾದ್ರೆ ಇದು ಕ್ವಶನ್ ಅನ್ನ, ಕೃತಿ ಚೌರ್ಯವನ್ನು ಬಳಸಲು ನಾವು ಟರ್ನಿಟಿನ್ ಅನ್ನ ಯೂಸ್ ಮಾಡ್ತೇವೆ. ಹಾಗಿದ್ರೆ ಈ ಫಾಸ್ಟ್ ಪೆನ್ಸಿಲ್ ಅನ್ನೋದಾದ್ರೆ, ಫಾಸ್ಟ್ ಪೆನ್ಸಿಲ್ ಪಬ್ಲಿಷಿಂಗ್ ಇನ್ ಒನ್ ಆಫ್ ದ ಮೆನಿ ಸೆಲ್ಫ್ ಪಬ್ಲಿಷಿಂಗ್ ಕಂಪನೀಸ್ ಔಟ್ ದೇರ್ ಕ್ಲೈಮಿಂಗ್ ಟು ಹೆಲ್ಪ್ ಯು ಸಕ್ಸೆಡ್ ಅನ್ ಆಥರ್. ಸೊ ಇದು ಒಂದು ಫಾಸ್ಟ್ ಪೆನ್ಸಿಲ್ ಇದಕ್ಕೂ ಸಂಬಂಧಪಟ್ಟಿದೆ ಸ್ನೇಹಿತರೆ. ಹಾಗೆ ನಂತರದ ಪ್ರಶ್ನೆಯನ್ನ ನಾವು ನೋಡೋದಾದ್ರೆ ಸ್ನೇಹಿತರೆ, ಸಿಗರೇಟ್ ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್ ಉಂಟಾಗುತ್ತದೆ ಎನ್ನುವ ಪ್ರಾಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಮತ್ತು ಅವಲಂಬಿತ ಪರಿವರ್ತಕಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಸಿಗರೇಟ್ ಸೇವನೆ ಡಿಪೆಂಡೆಂಟ್ ವೇರಿಯೇಬಲ್, ಶ್ವಾಸಕೋಶ ಕ್ಯಾನ್ಸರ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಬಿ ಕ್ಯಾನ್ಸರ್ ಮತ್ತು ಸಿಗರೇಟ್ ಸೇವನೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಕಾರಣಗಳು ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಸಿ ಸಿಗರೇಟ್ ಸೇವನೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್ ಡಿಪೆಂಡೆಂಟ್ ವೇರಿಯೇಬಲ್. ಆಪ್ಷನ್ ಡಿ ಕಾರಣಗಳು ಡಿಪೆಂಡೆಂಟ್ ವೇರಿಯೇಬಲ್, ಶ್ವಾಸಕೋಶ ಕ್ಯಾನ್ಸರ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಇದೇ ಪ್ರಶ್ನೆಯನ್ನು ಇಂಗ್ಲಿಷ್ ಅಲ್ಲಿ ನೋಡೋದಾದ್ರೆ, ಐಡೆಂಟಿಫೈ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂಡ್ ಡಿಪೆಂಡೆಂಟ್ ವೇರಿಯೇಬಲ್ಸ್ in the hypothesis smoking causes lung cancer. So, option A smoking dependent variable, lung cancer independent variable. Option B cancer and smoking independent variable causes dependent variable. Option C smoking independent variable, lung cancer dependent variable. Option D cancer dependent variable, lung cancer independent variable. ಸೊ ಇಲ್ಲಿ ಈಗಾಗಲೇ ನಿಮಗೆ ಗೊತ್ತಾಗಿದೆ ಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೇನು, ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದ್ರೇನು ಅಂತ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗುತ್ತೆ ಅಂದ್ರೆ, ಸಿಗರೇಟ್ ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಕ್ಯಾನ್ಸರ್ ಬರುತ್ತೆ. ಇಲ್ಲಿ ಇಂಡಿಪೆಂಡೆಂಟ್ ವೇರಿಯೇಬಲ್ ಯಾವುದು ಅಂತಂದ್ರೆ ಸಿಗರೇಟ್ ಸೇವನೆ. ಸೊ ಇದರಿಂದ ಶ್ವಾಸಕೋಶ ಕ್ಯಾನ್ಸರ್ ಬರುತ್ತೆ. ಸೊ ಹಾಗಾಗಿ ಇದು ಡಿಪೆಂಡೆಂಟ್ ವೇರಿಯೇಬಲ್. ಈ ಸಿಗರೇಟ್ ಸೇವನೆ ಮಾಡೋದ್ರಿಂದ ಶ್ವಾಸಕೋಶ ಕ್ಯಾನ್ಸರ್ ಬರೋದ್ರಿಂದ ಇದು ಅವಲಂಬಿತ ಚಲಕ ಶ್ವಾಸಕೋಶ ಕ್ಯಾನ್ಸರ್. ಸ್ವತಂತ್ರ ಚಲಕ ಯಾವುದು? ಸಿಗರೇಟ್ ಸೇವನೆ. ಸೊ ಹಾಗಾಗಿ ಇಲ್ಲಿ ಇದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಇಷ್ಟು ಕೂಡ ಇಂದಿನ
ತರಗತಿಯಲ್ಲಿ ನಾವು 2012ರಿಂದ 2023ರವರೆಗೆ ನಡೆದಂತಹ ಪ್ರಶ್ನೆ ಪತ್ರಗಳ ಒಂದು ಉತ್ತರಗಳನ್ನು ನಾವು ಚರ್ಚಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು 2016 ಮತ್ತು 2017ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಚರ್ಚಿಸ್ತಾ ಹೋಗೋಣ ಸ್ನೇಹಿತರೆ. ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.